ವಿಧಿ ಬರದಿಹೆ ಬರಹ ಬದಲಾಗದು ಯಾರಿಂದ ಬಂಧುಗಳ್ಯಾರು ನಮ್ಮಂದಿಗಿಲ್ಲ ಬರಿ ಭ್ರಮೆಯೇ ನನಗೆಲ್ಲ ವಿಧಿ ಬರದಿಹೆ ಬರಹ. ಹೇ ತಂದೆ ಬೀರೇಶ್ವರ, ಈಗಲಾದರೂ ತೃಪ್ತಿಯಾಯಿತೇ ನಿನ್ನ ಮನಸ್ಸಿಗೆ? ಯಾರು ಮಾಡಿದ ಕೊಲೆಯ ಅಪವಾದವನ್ನು ನನ್ನ ಮೇಲೆ ಬರೆಸಿ ತಾ ಪ್ರೀತಿಸಿದ ಹುಡುಗಿಯನ್ನು ಕೊಂದ ಕೊಲೆಗಾರರೆಂದು ಈ ಸಮಾಜದ ಜನ ಚುಚ್ಚಿ ಚುಚ್ಚಿ ಮಾತನಾಡುವಂತೆ ಮಾಡಿದೆಯಾ ನನ್ನನ್ನು? ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿರುವೆನೆಂದು ಈ ಜನ್ಮದಲ್ಲಿ ಇಂಥ ಶಿಕ್ಷೆಗೆ ಗುರಿ ಮಾಡಿರುವೆಯೋ ಭಗವಂತ. ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕುತ್ತಿದ್ದ ಧರ್ಮವಂತನ ತಮ್ಮ ಈ ಮಾಳಿಂಗ ತಾ ಪ್ರೀತಿಸಿದ ಚಂದ್ರಿಕಾಳನ್ನು ಕೊಲೆ ಮಾಡಲು ಸಾಧ್ಯವೇ ಇಲ್ಲ. ನಾನು ಕೊಲೆಗಾರನಲ್ಲ. ಈ ಮಾಸದ ಪ್ರಪಂಚದಲ್ಲಿ ನಾ ಪ್ರೀತಿಸಿದ ಚಂದ್ರಿಕಾಳನ್ನ ಕೊಲೆ ಮಾಡಿ ಆ ಕೊಲೆಯ ಅಪವಾದವನ್ನು ನನ್ನ ಮೇಲೆ ಬರೆಸಿ ನನ್ನನ್ನು ಜೈಲಿಗೆ ಕಳಿಸಿ ಕಾಮದ ಕತ್ತೆಗಳ ದೇಹವನ್ನು ಬಗೆದು ಅವರ ರುಂಡವನ್ನು ಕಡೆದು ಆ ರುಂಡಕ್ಕೆ ಕರತಿಯನ್ನು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಚಂದ್ರಿಕಾಳ ಆತ್ಮಕ್ಕೆ ಶಾಂತಿ ನೀಡಿ ಈ ಸಮಾಜದ ದೃಷ್ಟಿಯಲ್ಲಿ ಕೊಲೆಗಾರನ ಪಟ್ಟವನ್ನು ಕಟ್ಟಿಕೊಂಡಿರುವ ಈ ಮಾಳಿಂಗ ನಿರಪರಾಧಿ ಎಂದು ನಿರೂಪಿಸುವ ಪ್ರವೇಶವೇ ಈ ನಾಟಕದ ಕೊನೆಯ ಅಧ್ಯಾಯ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ದುನಿಯ ನಮ್ಮದೆ ಬಾ ಮಗ ದಿನವೂ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ.
ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ, ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂಗಳಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಸಾಹೇಬ್ರ ಯಾಕ ಪೊಲೀಸ್ ವ್ಯಾನ್ ಈ ಕಡೆನ ಬರಾಕ್ತಾರ ನೋಡ್ರಿ ಪೊಲೀಸರು. ಏನು ಪೊಲೀಸ? ಹೌದಣ್ಣ, ಆ ಪೊಲೀಸ್ ಇತ್ತ ಕಡೆದೇ ಬರುತ್ತಿದ್ದಾನೆ. ಇದುವರೆಗೂ ನಾವು ಮಾಡಿದ ಕೆಲಸ ಕಾರ್ಯಗಳೆಲ್ಲ ಸಫಲವಾಗಿ ನಮ್ಮತ್ತ ಸಾಗಿ ಬಂದಿರುವುದರ ಬಗ್ಗೆ ಬರುತ್ತಿರುವುದು, ಮುಂದೆ ಸಾಗಿ ಬರಬೇಕೆಂದು ಕೊಂಡಿರುವುದರ ಬಗ್ಗೆ ಬರುತ್ತಿರುವುದು. ಬರಲಿ ಬಿಡ್ರೋ, ನೀವೇಗೆ ಕಳ್ಳರಂತ ಹೆದರ್ತಿದ್ದೀರಿ? ನಾನೊಬ್ಬ ಈ ತಾಲೂಕಿನ MLA ಅಂದಾಗ ನನ್ನ ಮನೆಗೆ ಇಂತ 100 ಪೊಲೀಸರು ಬರುವುದುಂಟು, ಹೋಗುವುದುಂಟ. ನಮಸ್ಕಾರ MLA ಸಾಹೇಬರಿಗೆ. ಓಹೋ, ಬರಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ರವರು. ಇದೇನು ಹರೀಶ, ಡ್ಯೂಟಿಗೆ ಜಾಯ್ನ್ ಆಗಿ 5-6 ತಿಂಗಳಾದರೂ ಒಂದು ಸಾರಿ ನನ್ನ ಮನೆ ಕಡೆ ಬರೆದವನು ಎಂದು ಬಂದಿದ್ದೀಯಾ? ಬರಬೇಕಲ್ಲ ಸಾಹೇಬರೇ, ದೊಡ್ಡವರ ಹತ್ತಿರ ದೊಡ್ಡದಾಗಿ ಒಂದು ಮಾತನಾಡುವುದಿತ್ತು. ದೊಡ್ಡವರ ಹತ್ತಿರ ದೊಡ್ಡದಾಗಿ ಮಾತನಾಡುವುದು ಅಂದರೆ ಅದಾವ ವಿಚಾರದ ಬಗ್ಗೆ ಬಂದಿರುವೆ ಇನ್ಸ್ಪೆಕ್ಟರ್? ಯಾವುದು ಅಲ್ಲ, ಚಂದ್ರಿಕಾಳನ ಮರ್ಡರ್ ಕೇಸಿನ ಬಗ್ಗೆ. ಅಲ್ರಿ ಸಾಹೇಬ್ರ, ಏನ ಅಂತಾರಲ್ರಿ, ಕಾಯಿ ಹಿರೇತನ ಕೊಟ್ರು ತುಂಬಾ ಹೆಚ್ಚಿಗೆ ಅಡ್ಡಾಡಿತ್ತಂತ, ಹಂಗಾಕತ್ ನೋಡ್ರಿ ನಿಮ್ಮ ಮಾತಿನ ಪ್ರಶ್ನೆ. ಅಲ್ರಿ, ಆಕಿ ಚಂದ್ರಿಕಾ ನೆಗದು ಬಿದ್ದು 3-4 ತಿಂಗಳಾತ. ಆಕಿನ ಕೊಂದವ ಜೈಲ್ನಾಗದಾನ, ಗೊತ್ತೈತಿಲ್ರಿ ನಿಮ್ಗ? ಏ ಜಗಪತಿ, ದೊಡ್ಡವರು ಮಾತನಾಡುವಾಗ ನಿನ್ನಂತ ನಾಯಿಗಳು ಮಾತನಾಡಬಾರದು. ನೋಡಿ MLA ಸಾಹೇಬರೇ, ಚಂದ್ರಿಕಾಳನು ಮಾಳಿಂಗನೇ ಮರ್ಡರ್ ಕೇಸ್ ಮಾಡಿದಾನೆಂದು ಮೇಲಧಿಕಾರಿಗಳಿಗೆ ಹೇಳಿದಿರಂತೆ. ಹೌದಾ, ನಾವೇ ಹೇಳಿದ್ದೇವೆ ಹರೀಶ. ಏನಿವಾಗ? ಚಂದ್ರಿಕಾಳನ್ನು ಮಾಳಿಂಗನೇ ಮಾಡಿದಾನೆ ಅನ್ನೋ ಪ್ರೂಫ್ ಏನಾದರೂ ಇದೆಯಾ? ಕಟ್ಟೈ, ಯಾರ ಮುಂದೆ ನಿಂತು ಏನು ಪ್ರಶ್ನೆ ಕೇಳ್ತಿದ್ದೀಯ ಎನ್ನುವುದು ನಿನಗೆ ಗೊತ್ತಾ? ನಾನೊಬ್ಬ ಈ ತಾಲೂಕಿನ MLA. ನನ್ನೇ ಎವಿಡೆನ್ಸ್ ಕೇಳ್ತೀಯನೋ ಹರಾಮ್ಖೋರ? ನಿನ್ನನ್ನು ಒತ್ತು ಬಿಟ್ಟ. ಏ MLA, ನ್ಯಾಲ್ಗಿದೆ ಎಂದು ಜಾಸ್ತಿ ಉದ್ದ ಬಿಟ್ಟರೆ ಈಗಲೇ ಸಿದ್ಧವಾಗಿ ನಿಲ್ಲಬೇಕಾಗುತ್ತೆ ನಿನ್ನನ್ನು ಸುಟ್ಟು ಹಾಕಲು. ಹರೀಶ, ಮೈ ಮೇಲೆ ಕಾಕಿ ಇದೆ ಎಂದು ಕದರ್ ತೋರಿಸಬೇಡ ಮಗನ. ಈ ವಿಷಕಂಠ ನೀಲಕಂಠರ ಸೆಕ್ಯೂರಿಟಿಯಾಗಿ ಸಾಯಬೇಕಾದವನು ನೀನು ನಮ್ಮನ್ನು ಸುಟ್ಟು ಹಾಕುತ್ತೀಯ. ನಿಮ್ಮಪ್ಪನಿಗೆ ಹುಟ್ಟಿದರೆ ದಾಟಿ ಹೋಗಲೇ ಈ ಮನೆಯನ್ನು. ಅಪ್ಪನಿಗೆ ಹುಟ್ಟಿ ಅತ್ತಿಗೆ ಕೈ ತುತ್ತಿ ತಿಂದು ಅಣ್ಣಂದಿರ ಬಲದಿಂದ ಬೇರೆ ಗಂಡ ಬೇರುಂಡನಾಗಿ ಕನ್ನಡದ ವೀರಪುತ್ರ ಕಣಲೆ ಈ ಸಬ್ ಇನ್ಸ್ಪೆಕ್ಟರ್ ಹರೀಶ. ನಿನ್ನ ಹಾಗೆ ಕಂಡ ಹರೀಶ ಹುಟ್ಟಿದವನಲ್ಲ. ಲೇ ಹರೀಶ, ಅಡ್ಡ ದೇಸಾಯಿ, ಭಾರತಾಂಬೆಯ ಹೆಮ್ಮೆಯ ಪುತ್ರ, ಕನ್ನಡ ಕಲಿ, ತಾಯಿ ನಾಡಿನ ಮಾನಾಭಿಮಾನವನ್ನು ಕಾಪಾಡುವ ಸೇವಕನ ಮೇಲೆ ಕೈ ಎತ್ತುವ ತಾಕತ್ತು ಬಂದಿದ್ದೇನೆ ಅವಿವೇಕಿ. ಯಾರು ಕನ್ನಡ ನಾಡಿನಲ್ಲಿ ಕ್ರಾಂತಿಯ ಕಿಚ್ಚನ್ನು ಹಚ್ಚಿ ಪ್ರತಿಯೊಬ್ಬ ಕನ್ನಡಿಗರನ್ನು ರೊಚ್ಚಿಗೆಬ್ಬಿಸಿ ಆಂಗ್ಲರ ಎದುರು ತೊಡೆ ತಟ್ಟಿ ನಿಂತ ಕ್ರಾಂತಿ ವೀರ ಸೊಂಗಳ್ಳಿ ರಾಯಣ್ಣ ನಾನಲ್ಲ. ಬಂಡತನದಿಂದ ಅಧಿಕಾರವಿದೆ ಎಂದು ಬಂಡತನದಿಂದ ಮೆರೆಯುತ್ತಿರುವ ನಿಮ್ಮಂತ ಕಾಮ ತುಂಬಿದ ಕಥೆಗಳನ್ನು ಕತ್ತರಿಸು ಹಾಕುವುದಕ್ಕೆ ಬಂದ ಕಂಗೆಟ್ಟ ಕ್ರಾಂತಿವೀರ. ಲೇ ಕ್ರಾಂತಿ, ನೀನೇಕೆ ಇಲ್ಲಿಗೆ ಬಂದೆ ಮಗನ? ಇದು
MLA ನೀಲಕಂಠನ ಮನೆ. ಇಲ್ಲಿ ನೀನೇನಾದರೂ ನಿನ್ನ ಸೂರತನದ ಸಾಹಸವನ್ನು ತೋರಿಸಿದರೆ ನಮ್ಮ ಮನೆಯಿಂದ ನಿನ್ನ ಹೆಣ ಸಹಿತ ಹೊರಗೆ ಹೋಗುವುದಿಲ್ಲ. ಅದು ಮಾತ್ರ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲಲೇ ವಿಷಕಂಠ. ಭಕ್ತಿ ತುಂಬಿದ ಈ ಭರತ ಖಂಡದಲ್ಲಿ ಭಯ ಭಕ್ತಿಯಿಂದ ಭಗವದ್ಗೀತೆ ಹಿಡಿದು ಬದುಕುವ ಭಕ್ತರನ್ನು ಭಕ್ಷಿಸುವ ನಿಮ್ಮಂತ ಭಸ್ಮಾಸುರರನ್ನು ಈ ಭೂಮಿಯಿಂದ ಭಸ್ಮ ಮಾಡಲು ಭಗವಂತನ ಅವತಾರ ತಾಳಿ ಬಂದಿದ್ದಾನೆ ಈ ಕ್ರಾಂತಿವೀರ. ಭಗವಂತನ ಅವತಾರ. ಏ ಕ್ರಾಂತಿ, ಸಿರಿ ಸಂಪತ್ತಿನ ಒಡೆಯ ಈ ನೀಲಕಂಠ ದೇಸಾಯಿ ಅಂದು ನಿನ್ನಂತ ಶತ್ರುವಿನ ಸಂಹಾರಕ್ಕಾಗಿ ಆ ಶಿವನಿಂದ ಒಳಬರೆದವನು ಭಸ್ಮಾಸುರ. ಇಂದು ನಿನ್ನಂತ ಭೂಗತ ಜಗತ್ತಿನ ಭೂಪರನ್ನು ನಿರ್ನಾಮ ಮಾಡಲು ಆ ನಿನ್ನ ಭಗವಂತನನ್ನ ಭಯಪಡಿಸಿದ ಪರಮಾವತಾರಿ ಈ ನೀಲಕಂಠ. ಏ ಸ್ಟಾಪ್ ಇಟ್ ಕುತ್ತೆ. ನೀನು ಪರಮಾವತಾರಿ ಅಲ್ಲ, ಕಾಮದ ನಂಜು ತುಂಬಿರುವ ವಿಷದ ನಾಗರಹಾವು. ಏನು ಅರಿಯದ ಮುಗ್ಧ ಜನರ ಮೇಲೆ ಹೆಡೆ ಬಿಚ್ಚಿ ಇಸ ಕಾರುವ ಮುನ್ನವೇ ನಿನ್ನ ಹೆಡೆ ತುಳಿದು ಬೆಂಕಿಯಲ್ಲಿ ಭಸ್ಮ ಮಾಡಲು ಬಂದಿದ್ದಾನೆ ಈ ಸಬ್ ಇನ್ಸ್ಪೆಕ್ಟರ್ ಹರೀಶ್. ಸಬ್ ಇನ್ಸ್ಪೆಕ್ಟರ್ ಹರೀಶ್. ಲೇ ಹರೀಶ್, ಸಾಕು ಮಾಡಲೇ ನಿನ್ನ ಉಪದೇಶದ ಭಾಷಣ. ಈ ವಿಷಕಂಠ ಕಂಗೆಟ್ಟು ನಿಂತರೆ ಈ ಕ್ಷಣಾರ್ಧದಲ್ಲಿಯೇ ಕಟ್ಟಬೇಕಾಗುತ್ತದೆ ನಮ್ಮ ಅರಮನೆಯ ಮುಂದೆ ನಿನ್ನ ನರಮಾಂಸದ ತೋರಣ. ಮುಚ್ಚು ಬಾಯ್ ಹುಚ್ಚು ನಾಯಿ. 4 ಜನರೆದುರಿಗೆ ಭಾಷಣ ಮಾಡಿ ದಿಕ್ಕು ತೆಪ್ಪಿಸಲು ನಾನೇನು ಕಾವಿ ತೊಟ್ಟಿಲ್ಲ, ಧರ್ಮದ ಉಪದೇಶ ಮಾಡಲು ಕಾದಿ ತೊಟ್ಟಿಲ್ಲ. ನಾನು ತೊಟ್ಟಿರುವುದು ಖತರ್ನಾಕಕ್ಕೆ. ಏ ಹರೀಶ, ನಿನ್ನ ಕಾಕಿಯ ಕಾನೂನನ್ನೇ ನನ್ನ ಕಾಲ ಕಸ ಮಾಡಿ ದಿಟ್ಟ ಧೀರನಾಗಿ ಅಧಿಕಾರದ ಮೆಟ್ಟಿಲೇರಿ ಪಟ್ಟದರಸಿಕೊಂಡವರಲ್ಲೇ ಈ ನೀಲಕಂಠ ದೇಸಾಯಿ ಯಾವುದೋ ಒಂದು ಹಳೆಯ ಒಡೆನ್ಸ್ ಕೇಳಿ ಈ ಕ್ರಾಂತಿಯ ಬೆಂಬಲ ಕಟ್ಟಿಕೊಂಡು ನನ್ನನ್ನೇ ಎದುರಿಸಲು ಬಂದಿರುವೇನೋ ಆರಾಮ್ಕೋರ. ಹೆದರಿಸಿ ಹೋಗಲು ಬಂದಿಲ್ಲಲೇ ನೀಲಕಂಠ. ನನ್ನ ತಂಗಿಯ ಸತ್ತ ಸಂಗತಿಯನ್ನು ಹೊರ ತೆಗೆಯಲು ಬಂದಿದ್ದೇವೆ. ನಾಳೆ ಮಳಿಂಗನಿಗೆ ಬೇಲಿದೆ. ಅವನು ಹೊರಗೆ ಬಂದ ತಕ್ಷಣ ನಿನ್ನ ಅಧಿಕಾರವನ್ನು ಬಡ ಸಮೇತ ಕಿತ್ತೊಗೆದು ನಿನ್ನ ಜೀವನದ ಚಿತೆ ಚಟ್ಟ ಕಟ್ಟಲಿಲ್ಲ. ನನ್ನ ಹೆಸರು ಕರುನಾಡಿನ ಕುವರ ಕ್ರಾಂತಿ ವೀರನೇ ಅಲ್ಲ. ಬರುತ್ತೇನೆ ಎಗರಾಟಿದರೆ ಮಗನ ಎದೆನೆ ಬಗೆದು ಬಿಡುತ್ತೇನೆ. ಹುಷಾರ್ ಬಾರೆ ಶಾ ಹೋಗೋಣ. ಜೀವನದ ಚಿತೆ ಅದು ಈ MLA ನೀಲಕಂಠ ದೇಸಾಯಿಯ ಜೀವನದ ಚಿತೆ. ಹೇ ಕ್ರಾಂತಿ, ನಿನ್ನಂತ ವೀರ ಎಂದು ಹೋರಾಡಿದವರನ್ನು ನನ್ನ ಗರಡಿಯಲ್ಲಿ ಪಳಗಿಸಿ ನನ್ನ ಕೈಗೊಂಬೆಯಾಗಿ ಆಡುವಂತೆ ಮಾಡಿದ ದಿಟ್ಟ ಧೀರಕನು ಈ ನೀಲಕಂಠ ದೇಸಾಯಿ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಎತ್ತಿ ಆ ಧರ್ಮವಂತರ ಮನೆತನವನ್ನೇ ಬೀದಿಗೆ ಬರುವಂತೆ ನಾ ಮಾಡಲಿಲ್ಲ. ನನ್ನ ಹೆಸರು MLA ನೀಲಕಂಠ ದೇಸಾಯಿನೇ ಅಲ್ಲ. ಏ ಕ್ರಾಂತಿ, ಇವನು ಹಾರಿದರೆ ಪಟ, ಹರಿಯುವುದು ವೈರ್ಯ ಘಟ. ಬಿಡಬೇಡ್ರಿ, ಆ ಮಾಳಿಂಗನ ಮಾತ್ರ ಹೊರಗೆ ಬಿಡಬೇಡ್ರಿ. ಯಾಕಂದ್ರ ಆ ಮಗ ಹೊರಗೆ ಬಂದು ನಿಮ್ಮನ್ನ ಸುಟ್ಟ ಹಾಕಿಬಿಡ್ತಾನ. ಲೇ ಜಗಪತೆ, ಇವನು ವಿಷಕಂಠ. ಈಗಾಗಲೇ ಅವರ ಮನೆತನದ ಮೇಲೆ ನನ್ನ ವಿಷದ ನಂಜನ್ನು ಬಿಟ್ಟಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಧರ್ಮವಂತನ ಮನೆತನದ ಮರ್ಯಾದೆಯನ್ನು 3 ಕಾಸಿಗೆ ಹರಾಜಾಕಿಸಿ ಮಾನ ಮರ್ಯಾದೆಯನ್ನು ಕಳೆದುಕೊಂಡು ವಿಧನೆ ಒತ್ತಾಡುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು MLA ನೀಲಕಂಠನ ತಮ್ಮ ವಿಷಕಂಠನೇ ಅಲ್ಲ. ಬಾರಣ ಹೋಗೋಣ.
ಈ ಭಂಡಾರದ ಒಡೆಯ ಮಾಯಾಂತಕ ಮೋಳಿಂಗನ ಬಿಡುಗಡೆ ಲೇ ನೀಲಕಂಠ ದೇಸಾಯಿ ಈ ಮೋಳಿಂಗ ರೂಪಿಸಿದ ಚಂದ್ರಿಕಾಳ ಭವಿಷ್ಯವನ್ನೇ ಚಿತ್ರಗೊಳಿಸಿ ಪ್ರೇಮ ಪರ್ವದ ಧ್ವಜವನ್ನು ಪ್ರೇಮಾಲಯದ ಕನಸನ್ನ ವಿಖರಗೊಳಿಸಿ ಉಪಾಯವುದಿ ನನ್ನನ್ನು ಅಪಾಯಕ್ಕೆ ತಳ್ಳಿದೆಯಾ ಭಟ್ಟಿಯ ಮಗನೇ ನಿನ್ನ ಬಾಯಿದ ನಿಜವನ್ನ ಕಕ್ಕಿಸಿ ರಕ್ತ ಕಾಯುವ ಹಾಗೆ ಮಾಡದಿದ್ದಾರೆ ನನ್ನ ಹೆಸರು ಮಾಯಾಂತಕ ಮಾಯಾಂತಕ ಮೋಳಿಂಗನೇ ಅಲ್ಲ. ಮಳಿಂಗ ಭಾಕ್ರಾಂತಿ ದ್ವೇಷ ರೋಷ ಸೇಡು ತುಂಬಿಕೊಂಡು ಅನ್ಯಾಯಕ್ಕೆ ನಾಂದಿ ಮಾಡಿ ಧರ್ಮದ ದೀಪವನ್ನು ಹಳ್ಳಿಯಲ್ಲಿ ಹಚ್ಚಬೇಕೆಂದು ಮಹಾದಾಸೆಯನ್ನಿಟ್ಟುಕೊಂಡವನು ಈ ಮಾಳಿಕ. ಆದರೆ ನನ್ನ ಆಸೆಯನ್ನೇ ಚೂಟಿ ಹಾಕಿ ಬಲಿಷ್ಠವಾದ ಮೋಸದ ಬಿರುಗಾಳಿಯನ್ನೇ ಎಬ್ಬಿಸಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿ ಜೈಲಿಗೆ ಅಟ್ಟಿದರಲ್ಲ ಓ ಬಂಡ ಬಡ್ಡಿಯ ಮಕ್ಕಳು. ಮಳಿಂಗ ದುಡುಕಬೇಡ, ನೀ ಅಪರಾಧಿ ಎನಿಸಿಕೊಂಡಿರಬಹುದು. ಆದರೆ ಆ ಎಮ್ಮೆಲ್ಲ ನೀಲಕಂಠ ಕೊಲೆ ಮಾಡಿದ್ದು ನನ್ನ ತಂಗಿಯನ್ನ. ಅವಳು ನನ್ನ ಜೀವನವನ್ನೇ ಕಳೆದುಕೊಂಡು ಹಲ್ಲು ಕಿತ್ತ ಹಾವಿನಂತೆ ಕುಳಿತಿಲ್ಲವೇ ನಾನು? ಯಾವ ಕಾರಣಕ್ಕಾಗಿ ಕುಳಿತಿರವೇ ಕ್ರಾಂತಿ? ಹೊಡೆದ ಹಬ್ಬರಿಗೆಯಲ್ಲಿ ಹಬ್ಬಾವಿನಂತೆ ಮಾರ್ಪಾಡುವ ಅಂಥ ವಿಷ ಜಂತುಗಳನ್ನು ಸರ್ವನಾಶ ಮಾಡುವುದು ಹೇಗೆ ಎಂದು ತಿಳಿಯಲಾರದೆ ಕುಳಿತಿರವೆಯಾ ಅಥವಾ ಅಧಿಕಾರವಿದೆ ಎಂದು ಹೆದರಿದೆಯಾ? ಹೆದರಿಕೆ? ಮಾಳಿಂಗ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಮಾನವಂತರ ಮನೆಯಲ್ಲಿ ಹುಟ್ಟಿ ಮಾನುಳ್ಳ ಗುಣವನ್ನು ಹೊಂದಿದ್ದೆ. ನಿನ್ನ ಬಾಯಿಂದ ಸತ್ಯ ತಿಳಿದುಕೊಳ್ಳುವವರೆಗೂ ಸುಮ್ಮನಿದ್ದ ಈ ಕ್ರಾಂತಿವೀರ. ನೋಡು ಕ್ರಾಂತಿ, ನನ್ನ ಮನೆ ದೇವರಾದ ಬೀರೇಶ್ವರನ ಬೇಲಾಡಿ ಮಾಡಿ ಹೇಳುತ್ತೇನೆ. ನಾನು ನಿನ್ನ ತಂಗಿಯನ್ನ ಮನಸಾರೆ ಮೆಚ್ಚಿ ಮದುವೆಯಾಗಬೇಕೆಂದವನು. ಹೋದರೆ ದುಷ್ಟರ ಕಣ್ಣಿಗೆ ನಟ್ಟ ನಿನ್ನ ತಂಗಿಯ ಸೌಂದರ್ಯ ಅವಳದ ಜೀವಂತ ಬಿಡಲಿಲ್ಲ ಕ್ರಾಂತಿ, ಜೀವಂತ ಬಿಡಲಿಲ್ಲ. ಮಾಳಿಂಗ, ನನ್ನ ತಂಗಿಯ ಸಾವು ಸತ್ತ ಸುದ್ದಿಯನ್ನು ಕೇಳಿ ಸೇಡಿನ ಸಿಡಿ ಮತ್ತು ಸಿಡಿದಂತಾಗುತ್ತದೆ ನನ್ನ ಎದೆಯಲ್ಲಿ. ನನ್ನ ತಂಗಿಯನ್ನು ಸಾಯಿಸಿ ಸುಖದ ಸುಪ್ಪತ್ತಿಗೆಯ ಮೇಲೆ ಕುಳಿತು ಹಣದ ಬಲದಿಂದ ಹೆಣದ ರಾಶಿಯನ್ನು ಕೆಡಗುತ್ತಿರುವ ಆ ನೀಚ ನೀಲಕಂಠನ ಸಾವು ಸಮೀಪಿಸುತ್ತದೆ ಎಂದು ತಿಳಿದಿಕೋ. ಕ್ರಾಂತಿ, ಹುಟ್ಟಿದ ಮನುಷ್ಯನಿಗೆ ಮರಣ ಕಟ್ಟಿಟ್ಟ ಬುತ್ತಿ. ಬಟ್ ಮರಣವೆಂಬ ಮೂರಕ್ಷರದ ಮೂಲ ಮನೆ ಸಿಗುವವರೆಗೂ ತಾತ್ಕಾಲಿಕವಾದ ಮನೆಯಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು ಆತ್ಮಾಭಿಮಾನಕ್ಕಾಗಿ ಹೆದರಿ ನಡೆಯುವ ಜನರನ್ನ ದೌರ್ಜನ್ಯದಿಂದ ದೌಷ್ಯ ಮಾಡುತ್ತಿರುವ ಆ ನೀಲಕಂಠ ವಿಷಕಂಠರ ಸಾಮ್ರಾಜ್ಯಕ್ಕೆ ನಾ ಸಿಂಹ ಸ್ವಪ್ನವಾಗಿ ಅವರನ್ನು ಸಂಹಾರ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ, ಇರದಿದ್ದರೆ ಬರೀ ಕ್ರಾಂತಿ. ಮಾಳಿಂಗ, ಒಬ್ಬರ ಮನ ನೋಯಿಸಿ ಮತ್ತೊಬ್ಬರ ಮನೆ ಮುರಿದು ಊರಲ್ಲಿ ದೌರ್ಜನ್ಯರನ್ನು ಎತ್ತಿ ಕಟ್ಟಿ ಊರಲ್ಲಿ ಪಕ್ಷಪಾತ ಬೆಳೆಸಿದವರನ್ನು ಸಂಹಾರ ಮಾಡಿದಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ. ಬಾ ಹೋಗೋಣ. ಮಾಳಿಂಗ, ಅಲ್ಲಿ ವಿಷಕಂಠ ಯಾವುದೋ ಹುಡುಗಿಯೊಡನೆ ಬರ್ತಾ ಇದ್ದಾರೆ. ಒಂದು ಸ್ವಲ್ಪ ಮರೆಯಲ್ಲಿ ನಿಂತು ಅವರ ವಿಚಾರವನ್ನು ವಿಚಾರಿಸೋಣ ಬಾ. ವಿಷಕಂಠ, ಅಂದ ಹಾಗೆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ನಿಂತಿದ್ರೆ ನಮ್ಗೆ ಎಷ್ಟೊಂದು ಸಂತೋಷ ಆಗುತ್ತಲ್ವೇ ನಮ್ಮಂತ ಪ್ರೇಮಿಗಳಿಗೆ. ಹೌದು ಪ್ರಿಯ, ಈ ನಿಸರ್ಗದ ಮಡಿಲಲ್ಲಿ ಅದರ ಸೊಬಗನ್ನು ಸವಿಯುತ್ತಾದಿದ್ದರೆ ನಮ್ಮನ್ನು ನಾವೇ ಮೈ ಮರೆತಂತಾಗುತ್ತದೆ. ಆಹಾ ವಿಷಕಂಠ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ನೀವು ನನ್ನನ್ನು ಮರೆಯೋದಿಲ್ಲ ತಾನೇ? ಛೆ, ಎಲ್ಲಾದರೂ ಉಂಟೆ ಪ್ರಿಯ. ಹೂವನ್ನು ಮರೆತು ತುಂಬೆ ಬದುಕುವುದುಂಟೆ, ಕಡಲು ತಾನಾಗಿಯೇ ಹರಿದು ನದಿ ಸೇರುವುದುಂಟೆ.
ದುಂಬಿಗೆ ಹೂವು ಎಷ್ಟು ಮುಖ್ಯವೋ ನೀನು ನನಗೆ ಅಷ್ಟೇ ಮುಖ್ಯ ಪ್ರಿಯ. ಆದರೆ ಆದರೆ ಅಂತ ಹೇಳಿ ಅರ್ಥಕ್ಕೆ ಮಾತನ್ನ ನಿಲ್ಲಿಸ್ಬಿಟ್ರಲ್ಲ, ಅದೇನು ಅಂತ ಹೇಳಿ ನನ್ನ ಪ್ರಿಯ. ಏನೂ ಇಲ್ಲ ಪ್ರಿಯ, ನಾ ಕೊಟ್ಟ ವಿಷದ ಬೀಜವನ್ನು ನಿನ್ನ ಮನೆಯಲ್ಲಿ ಸರಿಯಾಗಿ ಬಿತ್ತಿದ್ದೀಯಾ, ಅದಕ್ಕೆ ನೀರು ಗೊಬ್ಬರ ಹಾಕಿ ಬಲಿಷ್ಠವಾಗಿ ಬೆಳೆಸಿ ನಿನ್ನ ಮಾವ ಅವನ ಹೆಂಡತಿಯನ್ನು ಮನೆಯಿಂದ ಹೊರ ಹಾಕಬೇಕು. ಹೌದಾ? ಅದು ಹೇಗ್ ಸಾಧ್ಯ? ಹೇಗ್ ಸಾಧ್ಯ ವಿಷಕಂಠ? ಪ್ರಿಯ, ನಾನು ವಿಷಕಂಠ ಅರ್ಥಾತ್ ನಿನ್ನ ಗಂಡನ ಮನೆಯವರ ಪಾಲಿಗೆ ಕಳ್ಳದಾಯಕ. ನಾ ಬಿಡುವ ವಿಷದ ನಂಜು ನನ್ನ ವೈರಿಯ ಮನೆತನದಲ್ಲಿ ಹರಿಯಲೇಬೇಕು. ಅಂದ್ರೆ ಪ್ರಿಯ, ನಿನ್ನ ಗಂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್, 24 ತಾಸು ಡ್ಯೂಟಿ ಅಂತ ಸಾಯುತ್ತಾನೆ. ಅವನು ಇರಲಾರದ ಸಮಯವನ್ನು ಸಾಧಿಸಿಕೊಂಡು ನಿನ್ನ ಮಾವನನ್ನು ಕಾಮ ಕ್ರೀಡೆಗೆ ಕರೆ. ಆ ಕಾರ್ಯ ನೆರವೇರದಿದ್ದರೆ ನಿನ್ನಕ್ಕ ಮಾಡಿರುವ ಅಡುಗೆಯಲ್ಲಿ ವಿಷ ಬೆರೆಸಿ ಅವರನ್ನು ಸಾಯಿಸಿ ಬಿಡು. ಅಂದಾಗಿ ವಿಷಕಂಠ, ಇದು ಪಾಪದ ಕೆಲಸ ಅಲ್ವೇನು? ಪಾಪ? ಪ್ರಿಯ, ಈ ವಿಷಕಂಠ ಪಾಪದ ಹೊಂಡದಲ್ಲಿಯೇ ಬಿದ್ದು ಎದ್ದವನು. ನಾ ಹೇಳಿದಂತೆ ಕೇಳಿದವರನ್ನು ಆಕಾಶದೆತ್ತರಕ್ಕೆ ಮೆರೆಸಿದವನು. ಬಟ್ ನನ್ನ ಕಣ್ಣಲ್ಲಿ ನಟ್ಟವರನ್ನು ಫಲದಾಯಕರಾಗಿ ಕಾಡಿ ಅವರ ಮನೆತನವನ್ನೇ ಸರ್ವನಾಶ ಮಾಡುವವನು ಈ ವಿಷಭರಿತ ವಿಷಕಂಠ. ವಿಷಕಂಠ, ನಾವು ಮಾಡೋ ಪ್ಲಾನ್ ಅವ್ರಿಗೇನಾದ್ರೂ ಗೊತ್ತಾದ್ರೆ, ಆಮೇಲೆ ಮುಂದೆ ನಮ್ಗೆ ತೊಂದರೆ ಆದ್ರೆ ನಾವೇನ್ ಮಾಡ್ಬೇಕು ಹೇಳು ಅವಾಗ? ಹಾಕಿಕೊಂಡರೆ ಪ್ರಿಯ, ನೀನು ಅಪಾಯದಲ್ಲಿ ಸಿಕ್ಕು ಹಾಕಿಕೊಂಡರು ಅದನ್ನು ದಕ್ಕಿಸಿಕೊಂಡು ನಿನ್ನನ್ನು ರಕ್ಷಣೆ ಮಾಡುವವನು ಈ ವಿಷಕಂಠ. ಯಾಕಂದರೆ ಈ ನಾಟಕದ ಅಂತ್ಯ ಅಪಾಯದ ಅಂಚಿನಲ್ಲಿದೆ ಪ್ರಿಯ. ಇಂದು ನಾಳೆಯೋ ನಿನ್ನ ಗಂಡನ ಅಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಾನೆ. ಅವನು ಬರುವುದರೊಳಗಾಗಿ ಅವರ ಮನೆತನ ಸರ್ವನಾಶವಾಗಲೇಬೇಕು. ಆಯ್ತು ವಿಷಕಂಠ. ಅಂದಾಗ ನನ್ನ ಸೇಡು ತೀರಿದ ಬಳಿಕ ನಾನು ನಿನ್ನನ್ನು ಮದುವೆಯಾಗಿ ನನ್ನ ಅರಮನೆಯ ಅರಗಿಣಿಯಾಗಿ ಸಾಕುವೆ. ಆಯ್ತು ವಿಷಕಂಠ, ನೀನ್ ಹೇಳಿದ ಹಾಗೆ ಸಮಯವನ್ನ ಸಾಧಿಸಿ ಅವ್ರನ್ನ ಮನೆಯಿಂದ ನಾನು ಹೊರಗೆ ಹಾಕ್ತೀನಿ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ನಿಂತುಕೋ ಪ್ರಿಯ. ಯಾಕೆ ಪ್ರಿಯ, ಈ ಪ್ರೇಮ ಲೋಕದ ಪ್ರೇಮ ಬಂಧನದಲ್ಲಿ ನನ್ನ ತೋಳಲ್ಲಿ ಬಂಧಿತಳಾಗಿ ನಾಟ್ಯ ರಾಣಿಯಾಗಿ ಹಾಡಿ ಕುಣಿಯದೆ ಹಾಗೆ ಹೊರಟಿರುವೆ ಎಲ್ಲ ಚಿನ್ನ. ಈ ವಿಷಕಂಠನ ಮನ ಸಂತೋಷಕ್ಕಲ್ಲ, ಬೆಳಕರೆದರೂ ಕುಳಿತಿರುವ ಈ ನನ್ನ ಅಭಿಮಾನಿಗಳಿಗೋಸ್ಕರ ನೀನು ಒಂದು ಹಾಡು ಹೇಳು. ಆಯ್ತು, ನಿಮ್ಮ ಇಷ್ಟದಂತೆ. ಲಾ ಲಾ ಲಾ. ಸುಮ್ಮನೆ ಯಾಕೆ ಬಂದೆ ನಿಂತಂತೆ ನನ್ನ ಮುಂದೆ, ನಿನ್ನನು ನೋಡಿದಂತೆ ನಾ ಬಿದ್ದೆ ನಿನ್ನ ಹಿಂದೆ, ಬರದೀಗ ನಮಗೆ ನಿದ್ದೆ ನಿನ್ನನ್ನು ನೋಡದೆ. ಸುಮ್ಮನೆ ಯಾಕೆ ಬಂದೆ ನಿಂತಂತೆ ನನ್ನ ಮುಂದೆ. ಸರಿ ಆಯ್ತು ವಿಷಕಂಠ, ನೀನ್ ಹೇಳಿದ ಹಾಗೆ ಕೆಲಸವನ್ನ ಖಂಡಿತ ಮಾಡಿ ಮುಗಿಸ್ತೀನಿ. ಸರಿ, ಬಾಯ್ ಬಾಯ್. ಆಯಿತು ಪ್ರಿಯ, ನಾ ಹೇಳಿದಂತೆ ಆ ಧರ್ಮವಂತನ ಮನೆತನವನ್ನು ಬೀದಿಗೆ ತಂದರೆ ಸಾಕು.
ಮುಂದಿನ ಪ್ರವೇಶದಲ್ಲಿ ನೋಡುವಂತೆ ಈ ಖಳನಾಯಕನ ಕುಟಿಲ ಸ್ಥಾನದ ಕೈ ಚಳಕ. ಕ್ರಾಂತಿ, ಹಾ ವಿಷ ತುಂಬಿದ ನಾಗ ಸರ್ಪದೊಡನೆ ಯಾವುದೋ ಒಂದು ನಾಗಿಣಿ ಕೂಡಿಕೊಂಡಿದೆ ಎಂತಿದೆಯಲ್ಲ. ನಾಗಿಣಿ ಮಾಳಿಂಗ, ಆ ನಾಗಿಣಿ ಬೇರೆ ಯಾರು ಅಲ್ಲ, ನಮ್ಮ ಹುತ್ತದಲ್ಲಿ ವಾಸವಿದ್ದು ನಮ್ಮ ಮೇಲೆ ಸೇಡು ಸಾಧಿಸಲು ಬಂದ ವಿಷಕನ್ನೇ ಆ ಪಾಪಿ. ಅಂದರೆ ನಮ್ಮ ಮನೆತನದ ಹೆಣ್ಣನ್ನು ಹಾ ಶ್ರೀಮಂತ ತನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡು ನಮ್ಮ ಮೇಲೆ ಸೇಡು ಸಾಧಿಸುತ್ತಾನೆ ಆ ಪಂಡ ಶ್ರೀಮಂತ. ಕ್ರಾಂತಿ, ಯಾರವಳು? ಅವಳಿಗೆ ಹೇಗೆ ನಮ್ಮ ಮನೆತನದ ಮೇಲೆ ಸೇಡು? ಹೇಳು ಕ್ರಾಂತಿ, ಹೇಳು. ಹಾ ಕಾಲು ಜಾರಿದ ಕೆನ್ನೆ ಮಾಳಿಂಗ, ನನಗೂ ಈ ವಿಷಯ ಗೊತ್ತಾಗಿದ್ದು ಒಂದು ವಾರದ ಹಿಂದೆ. ನಮ್ಮ ಮನೆತನದ ಗೊಂಬೆಯನ್ನು ತನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡು ನಮ್ಮ ಮೇಲೆ ಸೇಡು ಸಾಧಿಸಿ ನಮ್ಮನ್ನು ನಿಮ್ಮ ಅಣ್ಣ ಅತ್ತಿಗೆಯರನ್ನು ನಿಮ್ಮ ಮನೆಯಿಂದ ಹೊರಗೆ ನೂಕಿದ ಕಾಮಿನಿ ಹೆಣ್ಣು ಅವಳು. ಕ್ರಾಂತಿ, ಏನು ಹೇಳ್ತಾ ಇದೀಯ ನೀನು? ಧರ್ಮವಂತ, ಗುಣವಂತ, ಸತ್ಯ ಸಂಪನ್ನ, ಸರಕಾರಿ ಅಧಿಕಾರಿಯಾದ ನನ್ನ ತಮ್ಮ ಹರಿಸನ ಹೆಂಡತಿಯೇ ಅವಳು. ಹೌದು ಮಾಳಿಂಗ, ನಿನ್ನ ತಮ್ಮ ಅವಳ ಯಾವ ಗುಣವನ್ನು ನೋಡಿ ಮದುವೆ ಆದನೋ ಏನು? ಅವಳು ಬಂದಾಗಿ ನಿನ್ನ ಮನೆಯಲ್ಲಿ ನೆಮ್ಮದಿ ಎನ್ನುವುದೇ ಹಾಳಾಗಿ ಹೋಗಿದೆ. ನೋ ಕ್ರಾಂತಿ, ನೋ. ನಮ್ಮ ಮನೆತನದ ನೆಮ್ಮದಿ ಹಾಳಾಗುವುದಕ್ಕೆ ಎಂದಿಗೂ ಬಿಡುವುದಿಲ್ಲ ಈ ಮಾಯಾಂತಕ ಮಾಳಿಂಗ. ಆ ಕಾವಿನಿ ಹೆಣ್ಣನ್ನು ಕತ್ತರಿಸಿ ಹಾಕಿ ಆ ವಿಷ ಕಂಠನೆಂಬ ವಿಷ ಭರಿತ ನಾಗರ ಹಾವಿನ ಹೆಣೆಯನ್ನೇ ತುಳಿದು ನಮಗಾದ ಅನ್ಯಾಯಕ್ಕೆ ಪ್ರತೀಕಾರದ ಸೇಡಿನ ಗೋಡೆಯನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಮಾಳಿಂಗನೇ ಅಲ್ಲ. ಕ್ರಾಂತಿ, ಹೋಗೋಣ. ಎಲ್ಲಿಗೆ ಮಾಳಿಂಗ? ಮತ್ತೆಲ್ಲಿಗೆ ಕ್ರಾಂತಿ? ನಮ್ಮ ಮನೆತನದ ಘನತೆ ಗೌರವವನ್ನೇ ಹಾಳು ಮಾಡಿ ದೇಹ ಸುಖಕ್ಕೋಸ್ಕರ ಮತ್ತೊಬ್ಬ ವಿಟ ಪುರುಷನನ್ನ ಬಯಸಿ ನಿಷ್ಠಾವಂತ ಅಧಿಕಾರಿಯಾದ ನನ್ನ ತಮ್ಮನ ಮಾನಕ್ಕೆ ಕಪ್ಪು ಚುಕ್ಕೆಯಾದ ಅವಳ ಪ್ರಾಣ ತೆಗೆಯುವುದಕ್ಕೆ. ಮಾಳಿಂಗ, ಆ ವಿಷಕಂಠ ಮಾಡಿದ ಹುನ್ನಾರದಿಂದ ನನ್ನ ತಂಗಿ ಸತ್ತಳು. ಅದಲ್ಲದೆ ಆ ಅಪವಾದ ಹೊರೆ ಹೊತ್ತು ನೀನು ಸೆರೆಮನೆ ಸೇರಿದೆ. ಅದಕ್ಕೆಲ್ಲ ಕಾರಣ ಆ ನೀಚ ನೀಲಕಂಠನ ಮನೆತನ. ಆ ಮನೆತನ ಸರ್ವನಾಶವಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬಾ ಹೋಗೋಣ.